ನಮ್ಮಾಗಿತ್ತಂದ್ರ 28ಕ್ಕೆ ರಾಜ್ಯದೊಳಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋಣ. ಎಲ್ಲಾನು ಗೆಲ್ಲಕ್ಕಾಗೋದಿಲ್ಲ, ಸ್ವಲ್ಪನ ಭಾಗನ ಗೆದ್ಕೊಂಡ್ರೆ ನಿಮ್ಮೆಲ್ಲರ ಶಕ್ತಿ ನಾನು ಕೊಟ್ರೆ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ. ಅರ್ಧ ಶಕ್ತಿ ನಮಗ್ ಬಂತಂದ್ರ ನಿಮ್ ಬೇಕಾದಂತ ಕೆಲಸಗಳು ಏನ್ ಮಾಡಕ್ಕೆಲ್ಲ ಬಹಳ ಅನುಕೂಲ ಆಗಿ ನಮ್ಮಾಗಿತ್ತಂದ್ರ 28ಕ್ಕೆ ರಾಜ್ಯದೊಳಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋಣ. ಎಲ್ಲಾನು ಗೆಲ್ಲಕ್ಕಾಗೋದಿಲ್ಲ, ಸ್ವಲ್ಪನ ಭಾಗನ ಗೆದ್ಕೊಂಡ್ರೆ ನಿಮ್ಮೆಲ್ಲರ ಶಕ್ತಿ ನಾನು ಕೊಟ್ರೆ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ. ಅರ್ಧ ಶಕ್ತಿ ನಮಗ್ ಬಂತಂದ್ರ ನಿಮ್ ಬೇಕಾದಂತ ಕೆಲಸಗಳು ಏನ್ ಮಾಡಕ್ಕೆಲ್ಲ ಬಹಳ ಅನುಕೂಲ ಆಗಿ ನಮ್ಮಾಗಿತ್ತಂದ್ರ 28ಕ್ಕೆ ರಾಜ್ಯದೊಳಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋಣ. ಎಲ್ಲಾನು ಗೆಲ್ಲಕ್ಕಾಗೋದಿಲ್ಲ, ಸ್ವಲ್ಪನ ಭಾಗನ ಗೆದ್ಕೊಂಡ್ರೆ ನಿಮ್ಮೆಲ್ಲರ ಶಕ್ತಿ ನಾನು ಕೊಟ್ರೆ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ. ಅರ್ಧ ಶಕ್ತಿ ನಮಗ್ ಬಂತಂದ್ರ ನಿಮ್ ಬೇಕಾದಂತ ಕೆಲಸಗಳು ಏನ್ ಮಾಡಕ್ಕೆಲ್ಲ ಬಹಳ ಅನುಕೂಲ ಆಗಿ ನಮ್ಮಾಗಿತ್ತಂದ್ರ 28ಕ್ಕೆ ರಾಜ್ಯದೊಳಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋಣ. ಎಲ್ಲಾನು ಗೆಲ್ಲಕ್ಕಾಗೋದಿಲ್ಲ, ಸ್ವಲ್ಪನ ಭಾಗನ ಗೆದ್ಕೊಂಡ್ರೆ ನಿಮ್ಮೆಲ್ಲರ ಶಕ್ತಿ ನಾನು ಕೊಟ್ರೆ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ. ಅರ್ಧ ಶಕ್ತಿ ನಮಗ್ ಬಂತಂದ್ರ ನಿಮ್ ಬೇಕಾದಂತ ಕೆಲಸಗಳು ಏನ್ ಮಾಡಕ್ಕೆಲ್ಲ ಬಹಳ ಅನುಕೂಲ ಆಗ್ತೈತಿ. ಅದಕ್ಕೆ ತಾವೆಲ್ಲರೂ ದಯಮಾಡಿ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜದ ಮುಖಂಡ್ರೆ, ಯಾಕಂದ್ರೆ ಯಾರಿಗೂ ವ್ಯತ್ಯಾಸ ಮಾಡೋದಿಲ್ಲ, ಯಾವ ಸಮಾಜ ಯಾವ ಜಾತಿ ವ್ಯತ್ಯಾಸ ಮಾಡಿದ್ರೆ ಎಲ್ಲರೂ ನಮ್ಮವರು ನಮ್ಮ ಅಂತಮ್ರ ತಿಳಿ ಭಾವನೆದಿಂದ ಹೋಗ್ತೀವಿ. ನಮ್ ಯಾವತ್ತಲೂ ನಮ್ ತಲೆಯಾಗಿ ಆ ಸಮಾಜ ವ್ಯಕ್ತಿಗೆ ಕೆಟ್ಟ ಮಾಡ್ಬೇಕನ್ನೋ ಶಬ್ದ ಯಾವತ್ತೂ ಬರೋಲ್ಲ. ನಮ್ಗೆ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತೀವಿ. ನಾ ಏನಾದ್ರು ಎಲ್ಲೋ ವ್ಯತ್ಯಾಸ ಆಗಿದ್ರು ಕುಂದ್ ಸರಿ ಮಾಡ್ಕೊಂಡು ಹೋಗೋಣ, ಅದನ್ನ ದೊಡ್ಡದು ಮಾಡ್ಕೊಂಡು ನಾವು ಎಲ್ಲ ಹೋಗೋದು ಬೇಡ. ಯಾಕಂದ್ರೆ ರಾಜಕಾರಣ ಮಾಡೋರು ಎಲ್ಲರೂ ಬೇಕಾದ್ ಮಾಡ್ತಾರೆ, ನಾವು ಅದಕ್ಕೆ ರಾಜಕಾರಣ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ರಾಜಕಾರಣ ಮಾಡುವಂತ ವಿಷಯ ಬಂದಾಗ ಮಾಡೋಣ. ಅದಕ್ಕೆ ನೀವೆಲ್ಲ ಎಷ್ಟು ಗಟ್ಟಿಯಾಗಿ ಶಕ್ತಿ ನನಗೆ ಕೊಡ್ತೀರಿ, ಆ ಶಕ್ತಿ ಹೊಳ್ಳಿ ನಿಮ್ಗೆ ವಾಪಸ್ ಕೊಡ್ತೇನೆ. ಈಗ ಮುಂದೆ ಬರುವಂತ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಮೂಡಲಗಿ ಮುನ್ಸಿಪಾಲಿಟಿ ಇರ್ಬೋದು, ಇವನ್ನೆಲ್ಲ ನೀವು ಗಟ್ಟಿಯಾಗಿದ್ರೆ, ನಮ್ಮ ಸಂಘಟನೆ ಗಟ್ಟಿಯಾಗಿದ್ರೆ ನೀವೇ ಎಲ್ಲ ಗೆದ್ದಕ್ಕೆ ಅಧಿಕಾರದಾಗ ಬರ್ತೀರಿ. ಅದಕ್ಕೆ ತಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಗಟ್ಟಿಯಾಗಿ ಇರೋಣ. ಅಂದ್ರೆ ಈ ತರ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ತಮ್ಮಲ್ಲಿ ಹೇಳುತ್ತಾ, ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಯಾವುದೇ ಕೆಲಸ ಬಂದ್ರು ನೀವೆಲ್ಲ ಒಂದೇ ಹೇಳ್ತೀನಿ ನಿಮ್ಗೆ. ನೋಡ್ರಿ, ಎಲ್ಲಕ್ಕಿಂತ ಮುಖ್ಯವಾದಂತ ಕೆಲಸ ನಾವು ಈ ಭಾಗದಲ್ಲಿ ಮಾಡೋದು ನೀವು ನೋಡ್ತೀರಿ. ಕೆನಾಲ್ಗೂ ಹೊಳಿಗೆ ನೀರು ಬಿಡುವ ವಿಚಾರ ಇರ್ಬೋದು, ಹಿಡಕಲ್ ಡ್ಯಾಮ್ ಎಲ್ಲ ಫುಲ್ ತುಂಬೈತೆ. ಆದ್ರೆ ನಾವು ಹಂತವಾಗಿ ಕರೆಕ್ಟ್ ಆಗಿ, ಯಾಕಂದ್ರೆ ಒಂದ್ಸಲ ರೈತರನ್ನ ಬೆಳೆ ಮನೆಗಿತ್ತಂದ್ರೆ ವಾಪಸ್ ಮತ್ತೆ ಬರಂಗಿಲ್ಲ. ನೀರಿನ ಬಗ್ಗೆ ಎಷ್ಟು ಕಾಳಜಿ ಮಾಡಿ ನಿಮ್ಮ ರೈತರ ಬಗ್ಗೆ ನಾವು ಕಳ್ಕಳಿಂದ ಇರ್ತೀವಿ. ಯಾಕಂದ್ರೆ ನೀರು ಕೊಟ್ರೆ ನಿಮ್ ಬೆಳೆ ಬರ್ತೈತೆ, ನಿಮ್ ಬೆಳೆ ಬರ್ತಂದ್ರೆ ನಿಮ್ಗೆ ಉತ್ಪನ್ನ ಆಗ್ತೈತೆ. ಅದಕ್ಕೆ ನಾವೆಲ್ಲಾನು ಪ್ರಾಮಾಣಿಕವಾಗಿ ರೈತರಿಗೆ ಅನುಕೂಲ ಆಗಬೇಕು, ಸಾರ್ವಜನಿಕರು ಅನುಕೂಲ ಆಗಬೇಕು ಈ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೊಂಟಿದ್ದೀವಿ. ಇನ್ನು ಅದಂತೆ ವಿಶೇಷವಾಗಿ ಮೂಡಲಿಗೆಯಲ್ಲಿ, ಯಾಕಂದ್ರೆ ನಿಮ್ಮೆಲ್ಲರ ಅನುಗ್ರಹದಿಂದ ಮಿನಿ ವಿಧಾನಸೌಧನೂ ಒಂದು ಇಲ್ಲಿ ಕಟ್ಟಡ ಅಂದ್ರೆ ಪ್ರಾರಂಭ ಆಗ್ತೈತಿ. ಫೈರ್ ಸ್ಟೇಷನ್ ಅಂದ್ರೆ ಅಗ್ನಿಶಾಮಕ ಠಾಣೆನೂ ಸ್ಯಾಂಕ್ಷನ್ ಆಗೈತಿ. ಮುಂದಿನ ದಿನಮಾನದಲ್ಲಿ ಮೂಡಲಿಗೆ ಬೇಕಾದಂತ ಎಲ್ಲಾ ಕಚೇರಿಗಳು ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇನ್ನೂ ಸುಂದರವಾದಂತ ಮೂಡಲಿನ ಬೆಳೆಸಿ ಅಲ್ಲಿ ಇನ್ನೂ ಅನುಕೂಲ ಆಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.